ಅಂದರೆ ಕೆಲವರಿಗೆ ಉದ್ಯೋಗ ಇದೆ, ಆದರೆ ವಿಪರೀತ ಕಿರಿಕಿರಿ. ಇವತ್ತು ಬಿಟ್ಬಿಡ್ಲಾ, ನಾಳೆ ಬಿಟ್ಬಿಡ್ಲಾ ಅಂತ ಅನಿಸುತ್ತೆ. ಅಷ್ಟೊಂದು ವಿಪರೀತವಾದಂಥ, ಅಂದರೆ ಸಹಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಕಡೆಯಿಂದ ಮೇಲ್ನವರು, ಒಂದು ಕಡೆಯಿಂದ ಜೊತೆಗಾರರು, ಒಂದು ಕಡೆ ಕೆಳಗಿನವರು, ಹೀಗೆ ನೂರಾರು ರೀತಿಯ ತೊಂದರೆ. ಅದರ ಜೊತೆಯಲ್ಲಿ ವರ್ಕ್ ಪ್ರೆಷರ್ ಸಾಕಾಗಿ ಹೋಗಿದೆ. ಈ ರೀತಿಯ ವಾತಾವರಣ ಇದ್ದರೆ, ಕಷ್ಟ ಇದ್ದರೆ, ಆಗ ಅವರು ಈ ಒಂದು ಕೆಲಸವನ್ನು ಮಾಡಿ. ತಾವು ತಲೆಯ ಸ್ನಾನ ಮಾಡೋ ದಿವಸ, ಈಗ ಪ್ರತಿನಿತ್ಯ ನಾನು ತಲೆ ಸ್ನಾನ ಮಾಡ್ತೇನೆ ಅಂತಂದರೆ ಸರಿ, ಆದರೆ ಕೆಲವರಿಗೆ, ವಿಶೇಷವಾಗಿ ಹೆಣ್ಮಕ್ಳಿಗೆ ವಾರಕ್ಕೊಮ್ಮೆ ನಾನು ಮಾಡ್ತೀನಿ ಅಥವಾ 5 ದಿವಸಕ್ಕೊಮ್ಮೆ ಮಾಡ್ತೀನಿ ತಲೆ ಸ್ನಾನ ಅಂತಂದರೆ ಆ ಸಂದರ್ಭದಲ್ಲಿ ಇದನ್ನು ಮಾಡಿ. ಅಥವಾ ನಿತ್ಯವೂ ತಲೆ ಸ್ನಾನ ಮಾಡ್ತಕ್ಕಂಥವ್ರು ನಿತ್ಯವೂ ಮಾಡ್ಬೋದು. ಏನಂತಂದರೆ, ಫಸ್ಟು ಒಂದು ಮಗ್ಗಿನಲ್ಲಿ ನೀರು ತೆಗೆದುಕೊಳ್ಳಿ. ಇದು ಸ್ನಾನಕ್ಕೆ ಪೂರ್ವದಲ್ಲಿ ಮಾಡಬೇಕು. ನೀರು ತೆಗೆದುಕೊಂಡು ಅದರ ಒಳಗಡೆ ತಮ್ಮ ಉಂಗುರ ಬೆರಳಿನಿಂದ, ತಮ್ಮ ಬಲಗೈನ ಉಂಗುರ ಬೆರಳಿನಿಂದ ಹ್ರೀಂ ಅಂತ ಬರಿಬೇಕು ನೀರಿನ ಮೇಲೆ. ಅದು ನಿಲ್ಲಲ್ಲ, ಆದರೆ ನೀರಿನ ಮೇಲೆ ನಾವು ಉಂಗುರ ಬೆರಳಿನಿಂದ ಬರಿತಕ್ಕಂಥದ್ದು. ಹ್ರೀಂ ಅಂತ ಬರೆದ ಮೇಲೆ ಅದೇ ಕೈ ಬೆರಳಿನಿಂದ, ಅಂದರೆ ಉಂಗುರ ಬೆರಳಿನಿಂದ ಆ ನೀರನ್ನು ಹೀಗೆ ಕದಡಬೇಕು. ಕದಡಿದ ನಂತರ ಆ ನೀರನ್ನು ತಲೆಗೆ ಹೊಯ್ದುಕೊಳ್ಬೇಕು. ಈ ರೀತಿಯಾಗಿ ಇದನ್ನು ವಿಶೇಷವಾಗಿ ಒಂದು ವಾರಕ್ಕೊಮ್ಮೆ 5 ದಿವಸಕ್ಕೊಮ್ಮೆ ಮಾಡ್ತಕ್ಕಂಥವ್ರು ಅದನ್ನು 21 ಬಾರಿ ಮಾಡಿ. ಪ್ರತಿನಿತ್ಯ ಮಾಡ್ತಕ್ಕಂಥವರು ಸಹ 21 ದಿನ ಮಾಡಿ. ಅಂದರೆ ಕೆಲವರಿಗೆ ಬೇಗನೆ ರಿಸಲ್ಟ್ ಸಿಗ್ಬೋದು, ಕೆಲವರಿಗೆ ಲೇಟ್ ಆಗ್ಬೋದು. ಈ ರೀತಿ ತಾವು ಅದನ್ನು ರಿಸಲ್ಟ್ ಸಿಗೋವರೆಗೆ ತಾವು ಅದನ್ನು ಮಾಡ್ತಾ ಹೋಗಿ, ಅಥವಾ ನನಗೆ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ ಅನ್ನೋವರೆಗೆ ಮಾಡಿ. ಈ ರೀತಿ ಉದ್ಯೋಗ ಮತ್ತು ಉದ್ಯೋಗದಲ್ಲಿ